प्रथमो हनुमान् नाम द्वितीयो भीम एव च पूर्णप्रज्ञस्मृति यस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 32ನೇ ಅಧ್ಯಾಯದ ಮೊದಲನೇ ಶ್ಲೋಕ. ತತಃ ಕುರುಕ್ಷೇತ್ರಮವಾಪ್ಯ ಕೃಷ್ಣೋ ದೀಕ್ಷಾಂ ಪ್ರಪೇದೆ ದ್ವಿಷಡಬ್ಧಸತ್ರೇ ಸ ಏವ ಚ ವ್ಯಾಸ ಭೃಗುದ್ವಹಾತ್ಮ ಚಕ್ರೇತರ ಸಾಧಸ್ಯಂ ಅಜೋಪ್ರಮೇಯಃ. ಯಾದವಾದೀನ್ ಸಂಹರ್ತುಕಾಮಃ ಕೃಷ್ಣಃ ಯಾಗಂ ಚಕಾರ. ಇನ್ನು ಯಾದವರ ಸಂಹಾರ ಮಾಡಬೇಕಾಗಿದೆ, ಯಾದವರ ಕುಲನಾಶ ಆಗಬೇಕಾಗಿದೆ. ಯಾಕೆ ಹಾಗೆಂದ್ರೆ ಮುಂದೆ ಕಲಿಯುಗ ಬರಬೇಕಾಗಿದೆ. ಯಾದವರಿದ್ದಾಗ ಕಲಿಯುಗ ಪ್ರವೃತ್ತವಾಗೋದಿಲ್ಲ. ಅದರಿಂದ ಕಲಿಯುಗದ ಪ್ರವೃತ್ತಿಗಾಗಿ ಸಜ್ಜನರ ದೇವತೆಗಳು, ಯಾದವರು ಅಂದ್ರೆ ದೇವತೆಗಳಿದ್ದಾಗ ಕಲಿಯುಗ ಬರೋದಿಲ್ಲ. ಪಾಂಡವರು, ಯಾದವರು ಅವರೆಲ್ಲ ಇದ್ರೆ ಕಲಿಯುಗ ಬರೋದೇ ಇಲ್ಲ. ಅದು ಪಾಪಿಷ್ಠರ ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕ ಒಂದು ಯುಗ ಅದು. ಅದರಿಂದ ಅದು ಆಗೋದಿಲ್ಲ ಹಾಗೆ ಅಂತ. ಅದರಿಂದ ಕೃಷ್ಣ ಒಂದು ಯಾಗ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ರು ಅಂತ ಹೇಳ್ತಾರೆ. ತತಃ ಧೃತರಾಷ್ಟ್ರಾದೀನಾಂ ಸ್ವಲೋಕ ಪ್ರಾಪ್ತಿಯ ನಂತರಂ. ಧೃತರಾಷ್ಟ್ರ, ಕುಂತಿ ಅವರೆಲ್ಲ ತಮ್ಮ ಲೋಕಕ್ಕೆ ಹೋದ ಮೇಲೆ ಶ್ರೀಕೃಷ್ಣ ಕುರುಕ್ಷೇತ್ರಂ ಅವಾಪ್ಯ, ಕುರುಕ್ಷೇತ್ರದಲ್ಲಿ ಬಂದು 12 ಸಂವತ್ಸರೈ 12 ವರ್ಷ ಕಾಲ ನಿರ್ವರ್ತ್ಯ ಯಜ್ಞೇ ದೀಕ್ಷಾಂ ಪ್ರಪೇದೆ, ಯಜ್ಞದಲ್ಲಿ ದೀಕ್ಷಿತರಾದರಂತೆ. ಯಜ್ಞ ಮಾಡುವ ದೀಕ್ಷೆಯನ್ನು ಮಾಡಿದ್ರು. ಶ್ರೀ ವ್ಯಾಸ ಭೃಗುದ್ವಹಾತ್ಮ ಅಂದರೆ ವೇದವ್ಯಾಸ ದೇವರು ಮತ್ತು ಪರಶುರಾಮ ದೇವರು ಅವರು ಪರಮಾತ್ಮನ ಸ್ವರೂಪರೇ. ಮತ್ತು ಅಜಹ ಉತ್ಪತ್ತಿ ರಹಿತರಾದ ಅಪ್ರಮೇಯ, ತಿಳಿಯಲು ಅಶಕ್ಯರಾದ ಆ ಕೃಷ್ಣ ಪರಮಾತ್ಮ ಸಯೇವ ಅತ್ರ ಸತ್ರೆ, ಆ ಯಾಗದಲ್ಲಿ ಸಭಾಪತಿತ್ವಂಚ, ಸಭಾಪತಿಗಳಾಗಿದ್ದು ಮಂತ್ರಪೂರ್ವಕ ವಿದ್ಯುಪದೇಷ್ಟೃ ಸಂಬಂಧಿ ಕರ್ಮ ಚ ಚಕಾರ. ಅಂದ್ರೆ ಆ ಕೃಷ್ಣ ದೀಕ್ಷಿತನಾದ ಯಾಗದಲ್ಲಿ ಸಭಾಪತಿಯಾಗಿ ಯಾರಿದ್ರು ಹಾಗೆಂದ್ರೆ ಕೃಷ್ಣ ಮತ್ತು ವೇದವ್ಯಾಸರು ಇದ್ರು ಅಂತ ಹೇಳ್ತಾರೆ. ಅವರೇ ಸಭಾಪತಿಗಳಾಗಿದ್ದು ಏನೇನು ಮಂತ್ರ ಹೇಳಬೇಕು, ಏನು ವಿಧಿ ಎಲ್ಲವನ್ನು ಅವರು ನೋಡ್ಕೋತಾ ಇದ್ರು. ಅಂದ್ರೆ ಪರಮಾತ್ಮ ತಾನೇ ಸ್ವಯಮೇವ ಇತಿ ಶೇಷಃ, ತಾನೇ ಕೃಷ್ಣ ರೂಪದಿಂದ ದೀಕ್ಷಿತನಾಗಿದ್ದ, ವೇದವ್ಯಾಸರು ಮತ್ತು ಪರಶುರಾಮ ರೂಪದಿಂದ ಸಭಾಪತಿಯಾಗಿದ್ದ. ಎಲ್ಲ ಪರಮಾತ್ಮನದ್ದೇ ರೂಪ. ವೇದವ್ಯಾಸ ಪರಶುರಾಮಯೋ ಕೃಷ್ಣಸ್ಯ ಅಪಿ ಏಕತ್ವಾತ್, ಎಲ್ಲರೂ ಒಬ್ಬರೇ ಆದರೂ ಕೂಡ ತಾಭ್ಯಾಂ ಕೃತಂ ಕರ್ಮ ಕೃಷ್ಣ ಕೃತಮೇವ ಭವತಿ ಇತಿ ಭಾವೇನ ಯಾಜಮಾನ್ಯಂ ಸಾಧಸ್ಯಮಪಿ ಸ್ವಯಮೇವ ಚಕಾರ ಇತ್ಯುಕ್ತಂ ಇತಿ ಭಾವಃ. ಯದ್ಯಪಿ ಎಲ್ಲವೂ ಕೃಷ್ಣನೇ ಮಾಡಬಹುದಾಯಿತು, ಆದರೂ ಕೂಡ ಕೃತಂ ಕರ್ಮ ಕೃಷ್ಣ ಕೃತಮೇವ ಭವತಿ. ವೇದವ್ಯಾಸರು ಪರಶುರಾಮ ರೂಪದಿಂದ ಮಾಡಿದ್ರೂ ಕೂಡ ಅದು ಕೃಷ್ಣನೇ ಮಾಡಿದಂಗೆ ಆಗ್ತದೆ ಹಾಗೆ ಅಂತ ಆ ದೃಷ್ಟಿಯಿಂದ ಅದು ನಡೀತದು. ಅದರಿಂದ ಏನೋ ದೋಷ ಇಲ್ಲ ಅಂತ ಒಟ್ಟ ಅಭಿಪ್ರಾಯ. ತತ್ರ ದ್ವಿಜೋ ದಕ್ಷ ಭೃಗು ಪ್ರಧಾನಾ ಪಾರ್ಥ ಯದೂನಾಂ ಪ್ರವರೈ ಸಮೇತಾಃ ಬ್ರಹ್ಮೇಶ ಶಕ್ರ ಪ್ರಮುಖಾಸುರಾಶ್ಚ ಚಕ್ರುಸ್ಸುಸಾಚಿವ್ಯಮನಂತದಾಸಾಃ. ಅನಂತದಾಸಾಹ, ಅನಂತರಾದ ಹರಿಭಕ್ತರು, ಪರಮಾತ್ಮನ ದಾಸರು, ಭೃತ್ಯರು. ಯಾರು? ದಕ್ಷ ಪ್ರಜಾಪತಿ, ಭೃಗು ಋಷಿಗಳು ಮೊದಲಾದ ಎಲ್ಲರೂ ಕೂಡ ಋಷಿಗಳು. ಅವರೇ ಋತ್ವಿಜರಾಗಿ ಇದ್ದರು. ಯದೂನಾಂ ಯಾದವಾನಾಂ ಮಧ್ಯೆ ಶ್ರೇಷ್ಠೈಃ ಯುಕ್ತಾಃ ಅನಂತದಾಸಾಃ.
ಸಮೇತಾಹ ಅನಂತದಾಸಾಹ, ಅನಂತವಾದ ಪರಮಾತ್ಮನ ಭಕ್ತರು. ಇನ್ನು ಪಾಂಡವರು ಪರಮಾತ್ಮನ ಸೇವಕರು, ಅವರೆಲ್ಲರೂ ಕೂಡ ಬ್ರಹ್ಮೇಶ ಶಕ್ರ ಪ್ರಮುಖಾಹ, ಬ್ರಹ್ಮ ರುದ್ರ ಇಂದ್ರ ಇವೇ ಮೊದಲಾದ ದೇವತೆಗಳು ಎಲ್ಲರೂ ಅವರು ಸುಸಾಚಿವ್ಯಂ ಸಮೀಚೀನ ಭಕ್ತಿಯ ಸಾಚಿವ್ಯಂ ಸಚಿವ ಅಂದರೆ ಪರಿಚಾರಕ ತದ್ವಿಹಿತಂ ಕರ್ಮ ಚಕ್ರುಹು, ಪರಮಾತ್ಮನ ಪರಿಸೇವಕರಾಗಿ ಪರಿಚಾರಕರಾಗಿ ಇದ್ದು ಪರಮಾತ್ಮ ಹೇಳಿದ ಕೆಲಸಗಳನ್ನೆಲ್ಲ ಬ್ರಹ್ಮ ರುದ್ರ ಇಂದ್ರ ಇವೇ ಮೊದಲಾದ ದೇವತೆಗಳು ಮಾಡಿದರು ಅಂತ ಅರ್ಥ. ಸರ್ವೇ ಚ ಜೀವಾ ವಸುಧಾತಲಸ್ಥಾಃ ಏನ್ಯಂತರಿಕ್ಷ ಜುಮುಕೋತ್ತರೇಷು ವಸಂತಿ ನಾರಾಯಣ ಪಾದ ಸಂಶ್ರಯಾಸ್ತೆ ಚಾತ್ರ ಸರ್ವೇ ಮುಮುದುಸ್ಸನಾಗಾಃ. ಭೂಮಿಯಲ್ಲಿ ಯಾರ್ಯಾರು ಇದ್ದರೂ ಅವರೆಲ್ಲರೂ ಕೂಡ ಸರ್ವೇ ಜೀವಾಃ, ಅವರೆಲ್ಲರೂ ಕೂಡ, ಮತ್ತು ಅಂತರಿಕ್ಷದಲ್ಲಿ ಸ್ವರ್ಗಲೋಕದಲ್ಲಿ ಯಾರಿದ್ದರು, ಮಹರ್ಲೋಕ ಮುಂತಾದ ಲೋಕದಲ್ಲಿ ಯಾರಿದ್ದರು ಅವರೆಲ್ಲರೂ ಕೂಡ ಅಂತರಿಕ್ಷ ಲೋಕ ಸ್ವರ್ಗಲೋಕ ಮಹಾರಾದಿ ಲೋಕೇಶು ಅನ್ಯೇ ಭೂಮಿಸ್ಥ ಜನ ಭಿನ್ನಾಹ ನಾರಾಯಣ ಪಾದ ಸಂಶ್ರಯ, ಪರಮಾತ್ಮನ ಪಾದವನ್ನ ಆಶ್ರಯಿಸಿ ಇದ್ದ ಪರಮಾತ್ಮನ ಭಕ್ತರು ಯಾರ್ಯಾರು ಇದ್ದರೋ ಏಚ ಜೀವಾಹ ವಸಂತಿ, ಯಾವ್ಯಾವ ಜೀವರು ನಾನಾ ಲೋಕದಲ್ಲಿ ಇದ್ದರೋ ತೇ ಸರ್ವೇ ಅವರೆಲ್ಲರೂ ಕೂಡ ಸನಾಗಾಹ ನಾಗೈಹಿ ಸಹಿತಾಹ ಅತ್ರ ಸತ್ತರೆ ಮಮುದುಹು, ಈ ಸತ್ತರಯಾಗದಲ್ಲಿ ಪಾಲ್ಗೊಂಡು ಅವರೆಲ್ಲರೂ ಕೂಡ ಸಂತೋಷ ಪಟ್ರು ಹಾಗೆಂತ ಹೇಳ್ತಾರೆ. ಅಂದ್ರೆ ನಾಗಗಳು ಅಂದ್ರೆ ಪಾತಾಳ ಲೋಕದಲ್ಲಿ ಕೆಳಗಿನ ಲೋಕದವರು ಅಂತ ಅರ್ಥ. ಮೇಲಿನ ಲೋಕದವರು ಬಂದರು, ಭೂಮಿಯಿಂದ ಕೆಳಗಿನ ಲೋಕ ನಾಗದೇವತೆಗಳು ಅವರೆಲ್ಲರೂ ಕೂಡ ಬಂದರು ಅಂತ ಅರ್ಥ. ಸುನಿರ್ಣಯಸ್ತತ್ವ ವಿನಿರ್ಣಯಾರ್ಥಿನಾಂ ತತ್ವಸ್ಯ ಚಾಭೂತಿ ಹವಾದಶಾಲಿನಾಂ ಮಿಥೋ ವಿವಾದಾತ್ ಸುರಭೂಸುರಾನಾ ವಾಕ್ಯೋದ್ಧರೇರ್ ವ್ಯಾಸ ಭೃಗುತ್ವಾತ್ಮನಃ. ಇನ್ನು ಯಾಗ ಅಂತ ಆದ ಮೇಲೆ ಜ್ಞಾನ ಕಾರ್ಯ ಆಗೇ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಬರೀ ಕರ್ಮ ಅಂತ ಇಲ್ಲವೇ ಇಲ್ಲ ನೋಡಿ. ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ, ಅದ್ರ ಜೊತೆಗೆ ಏನ್ ಮಾಡ್ತೀವಿ, ಆ ಪುರಾಣ ಪಠಣ ಆಗಲೇಬೇಕು. ಪುರಾಣ ಕಥೆಯನ್ನು ಹೇಳುವ ಒಂದು ಪ್ರಸಂಗ ಇದ್ದೇ ಇರುತ್ತದೆ. ಅನಂತ ಪದ್ಮನಾಭ ಪೂಜೆ ಮಾಡಿದ್ದೀವಿ, ಅಲ್ಲೂ ಅಷ್ಟೇ ಒಂದು ಜ್ಞಾನ ಕಾರ್ಯ ಆಗಲೇಬೇಕು ಹಾಗೆ ಅಂತ. ಈ ರೀತಿಯಾಗಿ ಆ ಕೃಷ್ಣ ಪರಮಾತ್ಮ ತಾನು ಮಾಡಿದ ಆ 12 ವರ್ಷದ ಯಾಗ, ಅದು ಕೃಷ್ಣನೇ ತಾನೇ ತೋರಿಸಿಕೊಡ್ತಾ ಇದ್ದಾನೆ ನೋಡಿ. ಅದರಿಂದ ಜ್ಞಾನಸತ್ರ, ಅಲ್ಲೂ ಜ್ಞಾನಸತ್ರ ಏರ್ಪಾಡಾಗಿತ್ತು. ಯಾರು ವಾದ ಮಾಡ್ತಾರೆ ಅವರು ವಾದ ಮಾಡಿದರೆ ಯಾವುದು ಸರಿಯಾದ ತತ್ವ ಅಂತ ನಿಶ್ಚಯ ಆಗ್ತದೆ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಅಂತ ಹೇಳ್ತಾರೆ ನೋಡಿ ಆಚಾರ್ಯರು. ಆ ರೀತಿಯಾಗಿ ವಾದ ವಿವಾದಗಳು ಕೃಷ್ಣ ಅಲ್ಲಿ ವ್ಯವಸ್ಥೆ ಮಾಡಿದ್ದ. ತತ್ವ ನಿರ್ಣಯಾರ್ಥಿನ, ಯಾರಿಗೆ ತತ್ವ ನಿರ್ಣಯ ಆಗಬೇಕು ಅಂತ ಇಚ್ಛೆ ಇತ್ತು ಅವರು ಹರಿವಿಷಯಕ ತತ್ವಸ್ಯ ವಿಶೇಷ ನಿರ್ಣಯ ಅಪೇಕ್ಷಿನಾಂ, ಅದನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಜನರು. ಯಾವುದು ನಿಜವಾದ ತತ್ವ, ಯಾರು ಸರ್ವೋತ್ತಮ ಹಾಗೆ ಅಂತೆಲ್ಲ ನಾರದರು ಬಂದು ಕೇಳ್ತಾರೆ ನೋಡಿ. ಶ್ರೀನಿವಾಸ ವಿವಾಹದಲ್ಲಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದೆ ಆದಿಯಲ್ಲಿ, ಯಾರಿಗೆ ಕರ್ಮವನ್ನ ಸಮರ್ಪಣೆ ಮಾಡ್ತೀರಿ, ಎಲ್ಲರೂ ಭೃಗು ಋಷಿಗಳು ಹೊರಟು ಪರೀಕ್ಷೆ ಮಾಡ್ಕೊಂಡ್ ಬರಾನ ಅಂತ. ಹರಿ ಸರ್ವೋತ್ತಮ ಅಂತ ತೀರ್ಮಾನ ಆಯ್ತು ನೋಡಿ. ಆ ತರ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಬರೀ ಕರ್ಮ ನಮ್ಮಲ್ಲಿ ಇಲ್ಲ. ಅದಕ್ಕೆ ಅಡಿಗೆ ಮಾಡುವಾಗಲೂ ಅಷ್ಟೇ, ಬರೀ ಅಡಿಗೆ ಬರೀ ಕರ್ಮ ಹಂಗಾಗಬಾರ್ದು. ಪರಮಾತ್ಮನ ಒಂದು ದೇವರ ಹಾಡು, ದೇವರ ಸಂಕೀರ್ತನೆ, ಈಗಂತೂ ಅನುಕೂಲ ಆಯಿತು. ಏನಾದ್ರು ಒಂದು ಯೂಟ್ಯೂಬಲ್ಲಿ ಏನಾದ್ರು ಒಂದು ಪ್ರವಚನ, ಎಷ್ಟೋ ಸ್ವಾಮಿಗಳು ಹೇಳ್ತಾರೆ, ಯಾವುದೋ ಒಂದು ಕತೆ ಕೇಳ್ತಾ, ಹರಿಕತೆ ಕೇಳ್ತಾ ಅಡಿಗೆ ಮಾಡ್ತಾ ಇದ್ದರೆ ಜ್ಞಾನಕಾರಿ ಆಗಿಬಿಡ್ತದೆ ನೋಡಿ. ಆ ರೀತಿಯಾಗಿ ನಾವು ನಮ್ಮ ಡೈಲಿ ಕೆಲಸ ದಿನಚರಿಯಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ತಂದುಕೋಬೇಕು. ಪರಮಾತ್ಮನ ಕತೆ ಕೇಳ್ತಾನೆ ಕರ್ಮಗಳನ್ನ ಮಾಡಬೇಕು. ಕೇವಲ ಕರ್ಮ ಹಂಗಾಗಬಾರ್ದು. ಅದರಿಂದ ಪರಮಾತ್ಮನ ವಿಷಯವನ್ನ ತಿಳ್ಕೋಬೇಕು ಅಂತ ಯಾರು ಇಚ್ಛೆ ಪಡ್ತಾರೆ ಅವರೆಲ್ಲ ಭಾಗವಹಿಸಿದ್ರು. ಸುರಭೂಸುರಾಣಾಂ ದೇವ ವಿಪ್ರಾಣಾಂ, ದೇವತೆಗಳು ವಿಪ್ರರು, ಮಿಥೋ ವಿವಾದಾತ್, ಅವರ ಮಧ್ಯದಲ್ಲಿ ಪರಸ್ಪರ ವಿವಾದ. ಅಲ್ಲಿ ವ್ಯಾಸ ಭೃಗುದ್ವಹಾತ್ಮನಃ, ವೇದವ್ಯಾಸ ದೇವರು ಪರಶುರಾಮ ದೇವರು ಸಭಾಪತಿಗಳಾಗಿ ಇದ್ದು ಯಾವುದು ಸರಿಯಾದ ನಿರ್ಣಯ ಹಾಗೆ ಅಂತ ಎಲ್ಲವನ್ನು ಕೂಡ ಅವರು ಒಂದು ರೀತಿಯಾಗಿ ಜಡ್ಜ್ಮೆಂಟ್ ಇದ್ದ ಹಾಗೆ ಆ ತೀರ್ಪು ಜಡ್ಜ್ಮೆಂಟ್ ಕೊಡ್ತಾ ಇದ್ರು ಹಾಗೆ ಅಂತ. ತತ್ವಸ್ಯ ಶ್ರೀ ಹರಿವಿಷಯಕ ತತ್ವಸ್ಯ ಸುನಿರ್ಣಯ ಶೋಭನ ನಿರ್ಣಯ ಇಹ ಯಾಗೆ ಅಭೂತ್. ಅದರಿಂದ ಒಂದು ಯಾಗ ಆಯಿತು ಅಂದ್ರೆ ದೇವತೆಗಳೇ ಅಭಿಸ್ಸು ಹೋಯ್ತು, ಅದೇ ತರ ಅಲ್ಲಿ ಸೇರಿದ ಜನರಿಗೆ ತತ್ವಜ್ಞಾನವೂ ಆಗ್ತದೆ. ಈ ರೀತಿಯಾಗಿ ಆಗಬೇಕು ಯಾಗ ಅಂದ್ರೆ.
ಧರ್ಮಾರ್ಥ ಕಾಮಾನ್ ಅಖಿಲಾನ್ ಅವಾಪುಸ್ತದರ್ಥಿನೋ ಮುಕ್ತಿಂ ಅಪೀಹ ಕೃಷ್ಣಾತ್ ಯಥೇಷ್ಟಪಾನಾಶನ ವಾಸಸೋ ಜನಾಃ ವಿಚೇರುರತ್ರಾಮರ ಮಾನವಾದಯಃ. ಧರ್ಮಾದ್ಯಪೇಕ್ಷಿಣಃ, ಧರ್ಮ ಅರ್ಥ ಕಾಮ ಇತ್ಯಾದಿಗಳನ್ನು ಅಪೇಕ್ಷೆ ಪಡತಕ್ಕವರು ಕೃಷ್ಣಾತ್ ಅಖಿಲಾನ್ ಸಂಪೂರ್ಣಾನ್ ಅವಾಪು, ಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ಪಡೆದರು. ಯಾರ್ಯಾರಿಗೆ ಏನೇನು ಬಯಕೆ ಇತ್ತೋ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನು ಪಡೆದರು ಅಂತ ಪರಮಾತ್ಮ. ಇದಕ್ಕೆ ಪರಮಾತ್ಮ ಯಜ್ಞ ಮಾಡಿದಾಗ, ದೊಡ್ಡವರು ಯಜ್ಞ ಮಾಡಿದಾಗ ನಾವು ಯಾಕೆ ಪಾಲ್ಗೊಳ್ಬೇಕು ಹಾಗೆಂದ್ರೆ, ಈಗ ಅನೇಕ ಸ್ವಾಮಿಗಳು ಮಾಡ್ತಾರೆ ನೋಡಿ, ಅನೇಕ ಕಾರ್ಯಗಳು ಮಾಡ್ತಾರೆ. ನಾವು ಹೋಗಿ ಅಲ್ಲಿ ಭಾಗವಹಿಸಬೇಕು. ಯಾಕೆ? ದೊಡ್ಡವರ ಅನುಗ್ರಹ ಆಗ್ತದೆ ನೋಡಿ. ಕೃಷ್ಣನ ಯಾಗದಲ್ಲಿ ಎಲ್ಲರೂ ಬಂದು ಸೇರಿದ್ರು, ಅದರಿಂದ ಕೃಷ್ಣನ ಕೃಪೆಗೆ ಪಾತ್ರರಾದರು ಹಾಗೆ ಅಂತ. ಕೇವಲಂ ಧರ್ಮಾದಿ ತ್ರಯಮೇವ ನ ಪ್ರಾಪುಹು ಕಿಂತು ಮೋಕ್ಷಮಪಿ ಕೃಷ್ಣಾತ್ ಅವಾಪುಹು, ಶ್ರೀಕೃಷ್ಣಾತ್ ಅವಾಪುಹು. ಕೇವಲ ಧರ್ಮಾರ್ಥ ಕಾಮ ಅದನ್ನು ಮಾತ್ರ ಪಡೆದ್ರು ಅಂತ ತಿಳಿಬೇಡಿ. ಮೋಕ್ಷ ಯಾರಿಂದಲೂ ಕೊಡ್ಲಿಕ್ಕೆ ಆಗೋದಿಲ್ಲ, ಕೇವಲ ಕೃಷ್ಣನೇ ಕೊಡ್ಬೇಕು, ಅದನ್ನು ವಿಷ್ಣುವೇ ಕೊಡ್ಬೇಕು, ಶ್ರೀಹರಿಯೇ ಕೊಡ್ಬೇಕು. ಅದನ್ನು ಕೂಡ ಪಡೆದರು ಹಾಗೆ ಅಂತ. ಯಥೇಷ್ಟ ಪಾನಾಶನ, ಇನ್ನು ಮೋಕ್ಷವನ್ನೇ ಪಡೆದು ಅಂತ ಆದಮೇಲೆ ಇನ್ನು ಕುಡಿಯೋದಕ್ಕೆ ತಿನ್ನೋದಕ್ಕೆ ಅದೆಲ್ಲ ಯಥೇಷ್ಟವಾಗಿ ನಡೀತು ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಇಚ್ಛಾನುಸಾರ ಪಾನಾಶನ ವಸ್ತ್ರವಂತಹ, ಕುಡಿಯೋದಕ್ಕೆ ಪಾನ, ತಿನ್ನೋದಕ್ಕೆ ಆಹಾರ, ವಸ್ತ್ರ ಎಲ್ಲವೂ ಕೂಡ ಸಿಕ್ತು ಹಾಗೆ ಅಂತ. ಅಮರ ಮಾನವಾದಯ, ದೇವ ಮನುಷ್ಯ ದೇವತೆಗಳು ಮನುಷ್ಯರು ಅತ್ರ ಯಜ್ಞೆ ವಿಚೇರುಹು, ಸಂಚಾರವನ್ನ ಯಥೇಷ್ಟವಾಗಿ ಸಂಚಾರ ಮಾಡಿ ತಮಗೆ ಬೇಕಾದ ಭೋಗಗಳನ್ನು ಪಡೆದರು, ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೂಡ ಪಡೆದರು ಹಾಗೆ. ಇಹ ಪರ ಎರಡೂ ಆಗ್ತದೆ ನೋಡಿ. ಇದು ಯಜ್ಞದ ಮಹತ್ವ. ಮನೆಯಲ್ಲಿ ಒಂದು ಯಜ್ಞ ಮಾಡಿದರೆ ಜ್ಞಾನಕಾರಿ ಆಗ್ತದೆ. ಎಲ್ಲರಿಗೂ ಒಂದಷ್ಟು ಭೋಜನಾದಿಗಳು ವಸ್ತ್ರ ಇತ್ಯಾದಿಗಳು ಸಿಗುತ್ತವೆ. ಅದು ಪರಮಾತ್ಮನಿಗೆ, ಪರಮಾತ್ಮ ಅನುಗ್ರಹಕ್ಕೆ ಕಾರಣನಾಗ್ತದೆ ಹಾಗೆಂತ. ಅದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಏನಾದ್ರು ಒಂದು ಆಯೋಜನೆ ಮಾಡ್ತಾ ಇರಬೇಕು ಹಾಗೆಂತ ಹೇಳ್ತಾರೆ. ಮಾಡಿ ಬ್ರಾಹ್ಮಣರಿಗೆ ದೇವತೆಗಳಿಗೆ ಆಹುತಿಗಳು, ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಇತ್ಯಾದಿಗಳು ಮಾಡಬೇಕು ಹಾಗೆ ಅಂತ. ಇಲ್ಲದಿದ್ರೆ ಕೃಷ್ಣನಿಗೆ ಬೇಕಾಗಿತ್ತ ಈ 12 ವರ್ಷ ಯಜ್ಞ ಯಾಗಾದಿಗಳನ್ನು ಮಾಡಿ? ಯಾಕೆ ಮಾಡಬೇಕಾಗಿತ್ತು? ತಾನು ಹೇಗೆ ಒಂದು ಮನುಷ್ಯ ಹೇಗೆ ಬದುಕಬೇಕೆಂಬ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ ನೋಡಿ ಕೃಷ್ಣ. ಮರ್ತ್ಯಾವತಾರೈಹ ಮರ್ತ್ಯ ಶಿಕ್ಷಣಂ, ದೇವರು ಮನುಷ್ಯನಾಗಿ ಅವತಾರ ಮಾಡಿ ಮನುಷ್ಯರು ಹೇಗೆ ನಡ್ಕೋಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು, ಕೇವಲ ಕರ್ಮ ಮಾಡಬಾರ್ದು, ಜ್ಞಾನ ಸಹಿತವಾಗಿ ಕರ್ಮಗಳನ್ನು ಮಾಡಬೇಕು ಎಂಬ ಅದನ್ನ ತಾನು ತೋರಿಸಿಕೊಡ್ತಾ ಇದ್ದಾನೆ. ಇದು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಒಂದು ಸಾಧನ ಕ್ರಮ ಇದು. ಕ್ಷೇತ್ರಂ ತದಾಸೀತ್ ಹರಿಲೋಕ ಸಂಹಿತಂ ಯದೀಯುರತ್ರಾಖಿಲ ಸಜ್ಜನಾಯುತಿಂ ನಾನಾಪ್ತ ಕಾಮಾಶ್ಚ ಯತೋ ಬಭೂವುಃ ನಿರ್ಯತ್ನ ದೃಶ್ಯಶ್ಚ ಯತೋತ್ರ ಕೇಶವಃ. ತತ್ ಕುರುಕ್ಷೇತ್ರಂ ಹರಿಲೋಕ ಸನ್ನಿಭಂ, ವೈಕುಂಠಲೋಕೆ ಸದೃಶವಾಗಿತ್ತಂತೆ. ಎಂಥ ಪಾವನ ಕ್ಷೇತ್ರ ನೋಡಿ ಕುರುಕ್ಷೇತ್ರ. 12 ವರ್ಷ ಕಾಲ ಪರಮಾತ್ಮ ಅಲ್ಲಿ ವಾಸ ಮಾಡಿ ಇರಬೇಕು ಅಂದ್ರೆ ಎಂಥ ಪುಣ್ಯಕ್ಷೇತ್ರ ಆಗಿರ್ಲಿಕ್ಕಿಲ್ಲ. ಅದು ಮಹಾಭಾರತ ಯುದ್ಧ ಆಗಿ ಇನ್ನು ಪವಿತ್ರ ಆಯ್ತು. ದುರ್ಯೋಧನ ದುಶ್ಯಾಸನ ಮುಂತಾದ ದುಷ್ಟರನ್ನ ಸಂಹಾರ ಮಾಡಿದ ಕ್ಷೇತ್ರ. ಅಲ್ಲೇ ಪರಮಾತ್ಮ ಅದನ್ನೇ ಆಯ್ಕೆ ಮಾಡಿಕೊಂಡ ನೋಡಿ ಕೃಷ್ಣ. ಮಾಡಿಕೊಂಡು 12 ವರ್ಷ ಕಾಲ ಅಲ್ಲೇ ತಾನು, ಬ್ರಹ್ಮಾದಿ ದೇವತೆಗಳು, ಪಾಂಡವರು ಎಲ್ಲ ವಾಸ ಮಾಡಿದ್ದಾರೆ ಅಲ್ಲಿ. ಅಂತಹ ಪುಣ್ಯಕ್ಷೇತ್ರ ಅದು ವೈಕುಂಠ ಸದೃಶವಾಗಿ ಆಯಿತು. ಯಾಕೆ? ಯಸ್ಮಾತ್ ಅಖಿಲ ಸಜ್ಜನಾಹ ಅತ್ರ ಕ್ಷೇತ್ರೇ ಯುತಿಂ ಈಯುಹು ಮೇಲನಂ ಪ್ರಾಪ್ತಾಹ. ಎಲ್ಲ ಸಜ್ಜನರು ಇಲ್ಲಿ ಸೇರಿಬಿಟ್ರು. ವೈಕುಂಠ ಲೋಕ ಅಂದ್ರೆ ಅಷ್ಟೇ ಅಲ್ಲವೇ, ಸಜ್ಜನರು ಮಾತ್ರ ಒಟ್ಟಿಗೆ ಸೇರಿರುವ ಲೋಕ ಅಂದ್ರೆ ಅದು ವೈಕುಂಠ ಲೋಕ. ಅದಕ್ಕೆ ಸಜ್ಜನರ ಸಂಘ ಇಲ್ಲಿ ಇದ್ದು ಮಾಡಿ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ. ಯಾಕೆ? ವೈಕುಂಠ ಲೋಕದಲ್ಲೂ ಅವರಿಗೆ ಮಾತ್ರ ಎಂಟ್ರಿ, ಸಜ್ಜನರಿಗೆ ಮಾತ್ರ ಎಂಟ್ರಿ. ಇಲ್ಲಿದ್ದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅನಾಪ್ತ ಕಾಮಃ ಅತ್ರ ಅಪ್ರಾಪ್ತ ಮನೋರಥಃ ನ ಬಭೂವುಃ. ವೈಕುಂಠ ಲೋಕದಲ್ಲಿ ಬೇಕಾದ್ದೆಲ್ಲ ಸಿಗ್ತದೆ. ಕುರುಕ್ಷೇತ್ರವೂ ಅಷ್ಟೇ. ಆ ಸಂದರ್ಭದಲ್ಲಿ ಕೃಷ್ಣ ಯಾಗ ಮಾಡಿದಾಗ ಯಾರಿಗೆ ಏನ್ ಬೇಕೋ ಎಲ್ಲವೂ ಸಿಕ್ತು ಹಾಗೆ ಅಂತ. ಅತ್ರ ಕುರುಕ್ಷೇತ್ರೇ ಕೇಶವಃ ನಿರ್ಯತ್ನಂ ವಿನಾ ದೃಶ್ಯಶ್ಚ. ಇನ್ನು ವೈಕುಂಠ ಲೋಕದಲ್ಲಿ ಪರಮಾತ್ಮನನ್ನು ಅನಾಯಾಸವಾಗಿ ನೋಡ್ಬೋದು. ಹಿಂಗ ಹಂಗ ಹೋಗ್ತಾ ಬರ್ತಾ ದೇವರನ್ನು ನೋಡ್ಬೋದು. ಅದೇ ತರ ಇಲ್ಲೂ ಅಷ್ಟೇ, ಕುರುಕ್ಷೇತ್ರದಲ್ಲೂ ಅಷ್ಟೇ. ಕೃಷ್ಣ, ವೇದವ್ಯಾಸ, ಪರಶುರಾಮ ದೇವರನ್ನ ಅನಾಯಾಸವಾಗಿ ಕಾಣಬಹುದು, ಹೆಚ್ಚು ಪ್ರಯತ್ನ ಇಲ್ಲದೇನೆ ಕಾಣಬಹುದು. ಅದರಿಂದ ಈ
ಕುರುಕ್ಷೇತ್ರ ವೈಕುಂಠ ಲೋಕಕ್ಕೆ ಸದೃಶವಾಗಿ ಇದೆ ಹಾಗೆ ಅಂತ ಅದಕ್ಕೆ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ದ್ವಾದಶಾಬ್ದಂ ಮಹಾಸತ್ರಂ ಏವಮೇತಾದೃಶಂ ಹರಿಃ ಸಮಾಪ್ಯಾವಭೃತ ಸ್ನಾತಃ ಪೂಜಯಿತ್ವಾ ಅಖಿಲಾಂಜನಾನ್. ಈ ರೀತಿಯಾಗಿ 12 ವರ್ಷ ಕಾಲ ನಡೆಯಿತು. ಅದಾದ ಮೇಲೆ ಮಹಾಸತ್ರ ಅದನ್ನು ಮುಗಿಸಿ ಅವಭೃತ ಸ್ನಾನ, ಯಜ್ಞದ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಇದೆ, ಅದನ್ನು ಮಾಡಿ ಎಲ್ಲರನ್ನು ಕೂಡ ಸೇರಿದ ಜನರನ್ನ ಸಂಭಾವನೆ ಎಲ್ಲ ಮಾಡಿ ಕ್ರಮೇಣ ವತ್ಸರೇನ ಕಾಲೇನ ಅನುಜಜ್ಞೆ ಗಂತುಂ ಆಜ್ಞಾಪಯಾಮಾಸ. ಅವರವರು ಹೋಗ್ಲಿಕ್ಕೆ ಪರಮಾತ್ಮ ಅನುಮತಿಯನ್ನು ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಅನುಜಜ್ಞೆ ಕ್ರಮೇಣೈವ ವತ್ಸರೇನ ಸಮಾಗತಾನ್ ಸ್ವಕುಲಂ ಸಂಜಿಹೀರ್ಷು ಸಹ ವಿಪ್ರಶಾಪಂ ಅಜೀಜನತ್. ಕ್ರಮೇಣೈವ ಪೂರ್ವೇದ್ಯೋ ಕಾಂಚಿತ್ ಅದ್ಯ ಕಾಂಚಿತ್ ಶ್ವಃ ಕಾಂಚಿತ್ ಇತ್ಯಾದಿ ಕ್ರಮೇಣೈವ ವತ್ಸರೇನ ಅಬ್ಧ ಪರಿಮಿತ ಕಾಲೇನ ಅನುಜಜ್ಞೆ ಗಂತುಂ ಆಜ್ಞಾಪಯಾಮಾಸ. ಯಾರ್ಯಾರು ಮೊದಲು ಅವತಾರ ಮಾಡಿದರೋ ಅವ್ರನ್ನೆಲ್ಲ ಹೋಗ್ರಿ, ನಿಮ್ಮ ಶರೀರವನ್ನು ಬಿಟ್ಟು ನೀವು ಹೋಗ್ರಿ ಹಾಗೆ ಅಂತ ಪರಮಾತ್ಮ ಅಪ್ಪಣೆಯನ್ನ ಕೊಟ್ಟು ಕಳಿಸ್ತಾ ಇದ್ದ. ತದನಂತರ ಶ್ರೀಕೃಷ್ಣ ಸ್ವಕುಲಂ ಯಾದವ ಕುಲಂ ಸಂಜಿಹೀರ್ಷು, ಅದನ್ನ ಸಂಹಾರ ಮಾಡಬೇಕು ಅಂತ ಇಚ್ಛೆ ಪಟ್ಟವನಾಗಿ, ನೋಡಿ ತನ್ನ ಕುಲ ನಾಶ ಆಗಬೇಕು ಅಂತ ಕೃಷ್ಣನೇ ಇಚ್ಛೆ ಪಡ್ತಾನೆ. ವಿಪ್ರಶಾಪಂ ಬ್ರಾಹ್ಮಣ ಶಾಪವನ್ನ ಉತ್ಪಾದನೆ ಮಾಡಿದ, ಬ್ರಾಹ್ಮಣರ ವತಿಯಿಂದ ಶಾಪವನ್ನ ಪಡೆಯಲು ಒಂದು ಘಟನೆಯನ್ನ ನಿರ್ಮಾಣ ಮಾಡಿದ ಅಂತ ಹೇಳ್ತಾ ಇದ್ದ. ಅಂದ್ರೆ ಯಜ್ಞ ಮುಗಿದ ಮೇಲೆ ಎಲ್ಲರನ್ನೂ ಒಟ್ಟಿಗೆ ಕಳಿಸಿಲ್ಲವಂತೆ, ಇವತ್ತು ಕೆಲವರು ನಾಳೆ ಕೆಲವರು ಹಾಗೆ ಅಂತ ಕ್ರಮವಾಗಿ ಕಳಿಸಿದ ಅಂತ ಹೇಳ್ತಾರೆ. ತದನಂತರ ಶಾಪವನ್ನ ಪಡೆಯಲು ಅದಕ್ಕೆ ಬೇಕಾದ ಒಂದು ವಾತಾವರಣವನ್ನು ಕೂಡ ಪರಮಾತ್ಮ ನಿರ್ಮಾಣ ಮಾಡಿದ. ನೋಡಿ, ದೇವರ ಇಚ್ಛೆಗೆ ಬಂದ್ರೆ ಆ ತರ ವಾತಾವರಣ ನಿರ್ಮಾಣ ಆಗ್ತದೆ. ಉಪದಿಶ್ಯ ಪರಜ್ಞಾನಂ ಉದ್ಧವಾಯ ಅಮುಮಾಶ್ರಮಂ ಬದರ್ಯಾಖ್ಯಂ ಪ್ರಾಪಯಿತ್ವಾ ಸಪ್ತಮಾಬ್ಧಂ ಶತೋತ್ತರಂ ಪ್ರತೀಕ್ಷನ್ ಪಾಲಯಾಮಾಸ ಪಾರ್ಥೈಃ ಸಹ ಭುವಂ ಪ್ರಭು ಸರ್ವಸಮರ್ಥನಾದ ಶ್ರೀಕೃಷ್ಣ ಉದ್ಧವನಿಗೆ, ಉದ್ಧವ ಅಂತ ಕೃಷ್ಣನ ಸೇವಕ ಅವನು ಕೂಡ, ಅವನಿಗೆ ಉತ್ತಮವಾದ ಜ್ಞಾನ ಹರಿವಿಷಯಕ ತತ್ವಜ್ಞಾನವನ್ನು ಉಪದೇಶ ಮಾಡಿ, ಭಾಗವತದಲ್ಲಿ ಕೇಳ್ತೀವಿ ನೋಡಿ, ಏಕಾದಶ ಸ್ಕಂದದಲ್ಲಿ ಬರುತ್ತದೆ ಅದೆಲ್ಲ, ಉದ್ಧವ ಗೀತೆ ಅಂತ ಅದನ್ನೆಲ್ಲ ಉಪದೇಶ ಮಾಡಿ ಆ ಉದ್ಧವನನ್ನ ಬದರಿಕಾಶ್ರಮಕ್ಕೆ ಹೋಗಿ, ಇಲ್ಲಿ ಇರಬೇಡ, ಎಲ್ಲ ಯಾದವರು ನಾಶ ಆಗ್ತಾರೆ, ಕೆಲವರು ಯಾದವರು ಮಾತ್ರ ಉಳ್ಕೊಂಡಿರ್ತಾರೆ, ಅದರಲ್ಲಿ ಉದ್ಧವನು ಒಬ್ಬ. ಬದರಿಕಾಶ್ರಮಕ್ಕೆ ಕಳಿಸಿ ಶತೋತ್ತರಂ ಶತಾದುತ್ತರಂ ಅಧಿಕಂ ಸಪ್ತಮಾಬ್ಧಂ 7 ವರ್ಷ ಸಂವತ್ಸರೋತ್ತರ ಶತಸಂವತ್ಸರ ಅವತಾರ ಸಮಾಪ್ತಿ ಕಾಲಂ ಇತಿ ಯಾವತ್ ಕಳಿಸಿದ ಮೇಲೆ 7 ವರ್ಷ ಕಾಲ ಪರಮಾತ್ಮ ಭೂಮಿಯಲ್ಲಿ ಇದ್ದ ಅಂತ ಹೇಳ್ತಾರೆ. ತದನಂತರ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ, ಭೂಮಿಯನ್ನು ಬಿಟ್ಟು ಪರಂಧಾಮಕ್ಕೆ ಹೋಗ್ತಾನೆ. ಅದನ್ನ ಪಾಂಡವರು ನಿರೀಕ್ಷೆ ಮಾಡ್ತಾ ಇದ್ದರಂತೆ. ಪ್ರತೀಕ್ಷನ್ ಪಾರ್ಥೈಹಿ ಪಾಂಡವೈ ಸಹ ಭುವಂ ಪಾಲಯ ಮಾಸ. ಆ ಕಾಲವನ್ನೇ ಪರಮಾತ್ಮ ನಿರೀಕ್ಷೆ ಮಾಡ್ತಾ ಇದ್ದ. ನಿರೀಕ್ಷೆ ಮಾಡ್ತಾ ಪಾಂಡವರ ಜೊತೆಗೆ ಅವನು ಕೂಡ ಭೂಮಿಯನ್ನ ಪರಿಪಾಲನೆ ಮಾಡ್ತಾ ಇದ್ದ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.